ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮೂಲ್ಯ, ಇವತ್ತು ಯಾವ ಮೀಟಿಂಗ್ ಅರೇಂಜ್ ಆಗಿರಲಿಲ್ಲ. ಆದ್ಯ ಸಾರ್ಥಕ್ ನಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತ ಮೀಟಿಂಗ್ ಅಂತ ಸುಳ್ಳು ಹೇಳಿ ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ನೀವು ಇದನ್ನೆಲ್ಲ ನಾನೇ ಮಾಡಿರೋದು ಅಂತ ತಪ್ಪು ತಿಳ್ಕೊಳ್ಬಾರ್ದು ಅಂತ ಈ ಹೋಟೆಲ್ ಸೂಪರ್ವೈಸರ್ನ MD ಅಂತ ಸುಳ್ಳು ಹೇಳಿ ನಾಟಕ ಮಾಡೋದಕ್ಕೆ ಹೇಳಿದೆ. ಏನು ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಲ್ಲ, ನನ್ನನ್ನು ಏನು ಅನ್ಕೊಂಡಿದ್ದೀರಾ ಅಂತ? ಎಲ್ಲೂ ಸೇರ್ಕೊಂಡು ನನ್ನ ಬಕ್ಕರ ಮಾಡ್ಬೋದು ಅನ್ಕೊಂಡಿದ್ದೀರಾ? ಐ ಆಮ್ ರಿಯಲಿ ಸಾರಿ ಅಮೂಲ್ಯ. ಇದ್ಯಾವುದು ನನಗೆ ಗೊತ್ತಿಲ್ಲ, ಇದ್ಯಾವುದು ನನ್ನ ತಪ್ಪಿಲ್ಲ. ಇದು ನಾನು ಅರೇಂಜ್ ಮಾಡೇ ಇಲ್ಲ. ನೀವು ಈ ಥರ ಮಾಡ್ತೀರಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಛೀ, ಸುಳ್ಳು ಹೇಳ್ಕೊಂಡು ಕರ್ಕೊಂಡ್ಬರೋದಕ್ಕೆ ನಾಚಿಕೆ ಆಗಲ್ವಾ? ನಾನು ಸುಮ್ಮನೆ ಇದ್ದೀನಿ ಅಂತ ಎಲ್ರಿಗೂ ಸದ್ರಾಗಿ ಹೋಗ್ಬಿಟ್ಟಿದೆ ಅಲ್ವಾ? ಬಿಡಲ್ಲ, ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿಮ್ಮನ್ನೆಲ್ಲ ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ. ನೋಡಮೂಲ್ಯ, ಈ ಮೀಟಿಂಗ್ ಆಗಲಿ ಅಥವಾ ಈ ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ಆಗಲಿ, ಇದ್ಯಾವುದು ನಾನು ಹಿಡಿಯಲ್ಲ. ಹೇಳ್ತಾ ಇದ್ದೀನಿ, ಇದೆಲ್ಲ ಆದ್ಯ ಸಾರ್ಥಕ್ ಮಾಡಿದ್ದು. ಸುಮ್ಮನೆ ನಿನ್ನ ನನ್ನ ಮೇಲೆ ತಪ್ಪು ತಿಳ್ಕೊಳ್ಬಾರ್ದು ಅಂತ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಾಕು, ಸುಮ್ಮನೆ ಇರು. ನನಗೂ ನಿನ್ನ ಕತೆ ಕೇಳಿ ಕೇಳಿ ಸಾಕಾಗೋಗಿದೆ. ಮಾಡೋದೆಲ್ಲ ಮಾಡಿ ಈಗ ನಾಜೂಕಾಗಿ ನಡ್ಕೊಂಡ್ಬಿಟ್ರೆ ಹಳೆದೆಲ್ಲ ಮರ್ತೋಗ್ತೀನಿ ಅನ್ಕೊಂಡಿದ್ಯಾ? ನೋಡು, ನೀನು ಈ ಥರ ಎಲ್ಲ ಮಾಡಿ ನನ್ನ ಗೆಲ್ಬೋದು ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ನಿಮಗೆ ನಿಮ್ಮ ಸುಳ್ಳು ಮೀಟಿಂಗ್ಗೆ ದೊಡ್ಡ ನಮಸ್ಕಾರ. ನಾನು ಹೊಡ್ತಿದ್ದೀನಿ. ಸರಿ ಬಿಡು, ನೀನು ನನ್ನ ನಂಬೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಲೇಟ್ ಬೇರೆ ಆಗಿದೆ, ಮನೆ ಡ್ರಾಪ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಹಳೆದನ್ನೆಲ್ಲ ಮರೆತು ಮೊದಲಿನ ಥರ ಇರೋದಕ್ಕೆ ಏನು ಪ್ರಾಬ್ಲಮ್ ಹೇಳಿ? ಇಷ್ಟು ಚಿಕ್ಕ ವಿಷಯನ ಇಷ್ಟು ಡ್ರ್ಯಾಗ್ ಮಾಡ್ತಿದ್ದಾಳೆ. ಹಲೋ ಅದಿತಿ, ವಿಷಯ ಗೊತ್ತಾಯ್ತಾ? ಯಾವ ವಿಷಯ? ಅದಕ್ಕೆ ಇವತ್ತು ಅಮ್ಮು ಮತ್ತೆ ವೇದಾಂತನ ಒಂದಾಗ್ತಾರೆ. ಅದಕ್ಕೆ ನಾನು ಮತ್ತೆ ಸಾರ್ಥಕ್ ಏನೋ ಪ್ಲಾನ್ ಮಾಡಿದೀವಿ. ಅದಕ್ಕೆ ಅವ್ರಿಬ್ಬರನ್ನ ಹೋಟೆಲ್ ಕಳಿಸ್ತಾ ಇದೀವಿ. ಅವ್ರಿಬ್ರು ರಾಜಿ ಆಗ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಆದಷ್ಟು ಬೇಗ ಒಂದ್ ಮಾಡಕ್ ಹೇಳಿ. ಅದಕ್ಕೆ ಅವ್ರಿಬ್ರು ನಾನೊಂತೀರಾ ನೀನೊಂತೀರಾ ಅಂತ ಜಗಳ ಮಾಡ್ಕೊಂಡಿರೋದು ನೋಡೋಕೆ ಆಗ್ತಾ ಇಲ್ಲ. ಅದು ಅಲ್ಲದೆ ನಾವು ಲವ್ ಮಾಡಬೇಕು, ಲವ್ ಮಾಡಿದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಿ ಸ್ಫೂರ್ತಿ ಆಗಿರೋದೆ ಅವರಿಂದ. ಈಗ ಅವರೇ ಈ ತರ ಎಲ್ಲ ಮಾಡಿದ್ರೆ ನಮ್ ನಂಬಿಕೆ ಹಾಳಾಗಲ್ವಾ? ಅದಕ್ಕೆ ಆಗಲ್ಲ. ಅದಕ್ಕೆ ಯಾರಿದ್ದಾರೆ ಅಂತ ಅದಕ್ಕೆ ಈಗಲೇ ಅಮ್ಮಂಗೆ ಹೇಳ್ತೀನಿ. ಬಾಯ್. ಮೋಸ್ಟ್ಲಿ ಚಿಕ್ಕತ್ತೆ ಕೇಳಿಸ್ಕೊಂಡ್ರು ಅನ್ಸುತ್ತೆ, ಅದಕ್ಕೆ ಕಟ್ ಮಾಡಿರ್ಬೋದು. ಅಮ್ಮ, ನಿಗೊಂದು ಹ್ಯಾಪಿ ನ್ಯೂಸ್. ಏನಂತಂದ್ರೆ ಸಾರ್ಥಕ್ ಅಣ್ಣ ಒಂದು ಪ್ಲಾನ್ ಮಾಡಿದಾರಂತೆ. ಅಮ್ಮ ಅಕ್ಕ ವೇದಾಂತ್ ಬಾವ ಒಂದಾಗೋ ತರ.
ಇವತ್ತು ಅಮ್ಮು ಅಕ್ಕ ಮನೆಗೆ ಬರ್ಬೇಕಾದ್ರೆ ವೇದನ್ ಭಾವನ್ ಜೊತೆಗೆ ಮನೆಗೆ ಬರ್ತಾಳೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಆರಾಮಾಗಿದ್ದೀನಿ ಕಣೆ. ಆದರೆ ನೀನು ಆದ್ಯ ಹತ್ರ ಬೇರೆ ಏನೋ ವಿಷಯ ಮಾತಾಡ್ತಿದ್ದೆ, ಅದು ನಿಜನಾ? ಬೇರೆ ಯಾವ್ದೋ ವಿಷಯನಾ? ಯಾವ ವಿಷಯ? ಅದೇ ಲವ್ ಮಾಡೋದಕ್ಕೆ ಅವರೇ ಸ್ಫೂರ್ತಿ ಅಂತ ಹೇಳ್ತಿದ್ಯಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಅಯ್ಯೋ ಹಾಗೇನಿಲ್ಲ ಅಮ್ಮ, 17 ಯಾರಾದ್ರೂ ಸ್ಫೂರ್ತಿಯಾಗಿ ತಗೋತಾರ? ಸುಮ್ಮನೆ ಏನೋ ಅದಕ್ಕೆ ಹೇಳ್ತಾ ಇದ್ದೆ ಅಷ್ಟೇ. ನಿಜ ಹೇಳು ಅದಿತಿ, ನೀನೇನಾದರೂ ಲವ್ ಗಿವು ಅಂತ ತಲೆ ಕೆಡ್ಸ್ಕೊಂಡಿಲ್ಲ ತಾನೆ? ಏ ಅಕ್ಕ, ರೋಗಿ ಬಯಸಿದ್ದು ಬಿರಿಯಾನಿ, ನರ್ಸ್ ಕೊಟ್ಟಿದ್ದು ಬಿರಿಯಾನಿ, ಒಳ್ಳೆ ಚಾನ್ಸ್ ಸಿಕ್ಕಿದೆ. ನಿನ್ ಸ್ಟೋರಿ ಹೇಳ್ಬಿಡೆ. ಅವ ಅದೆಲ್ಲ ನಂಗೆ ಸೆಟ್ ಆಗೋದಿಲ್ಲ, ಅದು ನಾನು ಯಾವತ್ತೂ ಮಾಡೋದು ಇಲ್ಲ. ಇದೇನ್ ತಲೆ ಕೆಡ್ಸ್ಕೊಬೇಡ, ಹೋಗ್ ಮಲ್ಕೋ ಹೋಗು. ಹೋಗಮ್ಮ. ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಹೇಳ್ಬಿಡ್ಬೇಕು ತಾನೆ? ಹೇಳ್ಬಿಡ್ಬೇಕು ತಾನೆ, ಗಂಟಾಕಕ್ ಸರಿಯಾಗಿದೆ, ಬಾಯ್ ಮುಚ್ಕೊಂಡು ನಿತ್ಕೋ. ಅಯ್ಯೋ, ಈ ಕ್ಯಾಬ್ ಬೇರೆ ಬುಕ್ ಆಗ್ತಿಲ್ವಲ್ಲ. ತಡಿಯೋ ಮಚ್ಚ, ಡ್ರಾಪ್ ಬೇಕನ್ನೋ ಕೇಳ್ಕೊಂಬರ್ತೀನಿ. ಅವ್ರಿಗೆ ಡ್ರಾಪ್ ಮಾಡಿಸ್ಕೋತೀಯ, ನನಗೆ ಡ್ರಾಪ್ ಮಾಡಿಸ್ಕೋತೀಯ? ಬರ್ತೇನೆ ನಿನ್ ಜೊತೆ. ರೆಡಿ. ಆರ್ತಿ, ಈ ಅಮ್ಮು ಅದ್ ಯಾವ ಗಳಿಗೆ ಹುಟ್ಟುತ್ತೋ ಗೊತ್ತಿಲ್ಲ, ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಕಿರ್ಚಾಡಿ ಗಬ್ಬೆಬ್ಬಿಸ್ಬಿಟ್ರು. ಅವಳು ಅದೇ ತರ ಅಣ್ಣ, ಒಂದ್ಸತಿ ಮೊಂಡಿಡಿದ್ಬಿಟ್ರೆ ಯಾರ ಮಾತನ್ನು ಕೇಳಲ್ಲ ಅವಳು. ಆದ್ಯ, ಯಾಕಮ್ಮ ಡಲ್ಲಾಗಿದ್ಯಾ? ಏನಾಯ್ತು? ಯಾಕೋ ಮನ್ಸಿಗೆ ತುಂಬ ಬೇಜಾರಾಗ್ತಿದೆ ಅಮ್ಮ. ಯಾಕೇನು ಅಂತ ಗೊತ್ತಿಲ್ಲ. ಟ್ಯಾಬ್ಲೆಟ್ಸ್ ಕೂಡ ಇದೆ, ಅದಕ್ಕೆ ಊಟ ಮಾಡೋಣ ಅಂತ ಬಂದೆ. ಏನಮ್ಮ ನೀನು, ಹಸುವಾಗ್ತಿದೆ ಅಂದ್ರೆ ಅಮ್ಮ ಊಟ ಹಾಕೊಡು ಅಂತ ಹೇಳ್ಬೋದಲ್ವಾ? ಸಾರಿ ಅಮ್ಮ, ಸುಮ್ಮನೆ ಯಾಕೆ ತೊಂದರೆ ಕೊಡೋದು ಅಂತ. ನಾನೇ ಹಾಕೊಳ್ತೀನಿ ಬಿಡಿ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಬಂತು? ನಾನೇ ಬಡಿಸ್ತೀನಿ. ಸರಿ ಮ್ಯಾಮ್. ತಿನ್ನಮ್ಮ.
ಪರಿ ಪರಿ ಅಯ್ಯೋ ವೇದಾಂತ ಅಮ್ಮು ಇಬ್ರು ಒಟ್ಟಿಗೆ ಬಂದಿದ್ದಾರೆ. ಇಬ್ರು ರಾಜಿಯಾಗಿದ್ದಾರೆ ಅಂತ ಅನ್ಸುತ್ತೆ. ಹೌದು ರೀ, ಇವತ್ತು ಬೆಳಗ್ಗೆ ನಾನು ದೇವ್ರಿಗೆ ದೀಪ ಹಚ್ಚುವಾಗ ನನ್ನ ಅಳಿಯ ಮಗಳು ಒಂದಾಗಲಿ ಅಂತ ಕೇಳ್ಕೊಂಡಿದ್ದೆ. ಆ ದೇವ್ರು ಹಾಗೆ ಮಾಡಿಬಿಟ್ಟ. ಏನು ಒಳ್ಳೇದಾದರೆ ಸಾಕು ಪ್ರೀ. ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳು ಹೀಗೆ ಸಂತೋಷವಾಗಿದ್ದರೆ ನಮಗೂ ಸಂತೋಷನೇ ಅಲ್ವಾ? ಇಲ್ಲ ರೀ, ಆ ದೇವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಅವನ ರಕ್ಷಣೆಯಲ್ಲಿ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಯಾಕಪ್ಪ? ಬಾ ಕೂತ್ಕೋ. ಪರವಾಗಿಲ್ಲ, ಇನ್ನೊಂದ್ಸಲ ವೇದಾಂತ್, ಮನೆವರೆಗೂ ಬಂದಿದ್ಯಾ? ಈಗ ಹೇಗಿದ್ರು ಊಟದ ಸಮಯ, ಊಟ ಮಾಡ್ಕೊಂಡು ಹೋಗಪ್ಪ. ಅಮ್ಮ, ನನಗೆ ಬೇರೆ ಕೆಲಸ, ನೆಕ್ಸ್ಟ್ ಟೈಮ್ ಬರ್ತೀನಿ. ಏನಪ್ಪ ನೀನು ಈಗ ಬಂದು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಸ್ವಲ್ಪ ಹೊತ್ತು ಇದ್ದಾದರೂ ಹೋಗ್ಬೋದಿತ್ತಲ್ಲ. ಸರಿ ಬಿಡು. ಅಂಜು, ಅವ್ರು ಸ್ವಲ್ಪ ಗಡಿಬಿಡಿಲಿದ್ದಾರೆ ಅಂತ ಕಾಣುತ್ತೆ. ನೀನು ಒಳಗೆ ಹೋಗಿ ಅಕ್ಕನ ಬ್ಯಾಗ್ ತೊಗೊಂಬ. ಹಾಗೇನಾದರೂ ಬಟ್ಟೆ ಗಿಟ್ಟೆ ಉಳಿದಿದ್ರೆ ಅದನ್ನು ಅದರಲ್ಲಿ ಹಾಕ್ಕೊಂಬಂದ್ಬಿಡು. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಬ್ಯಾಗ್ ತೊಗೊಂಬರಕ್ಕೆ. ನಾನು ಹೋಗ್ತಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ನೀವೇ ಡಿಸೈಡ್ ಮಾಡ್ಕೊಂಬಿಟ್ರೆ? ನಾನು ಹೋಗೋಕ್ಕಲ್ಲ ಬಂದಿರೋದು, ಇಲ್ಲಿರೋದಕ್ಕೆ ಬಂದಿರೋದು. ನಮ್ಮ ಹೀಗೆ ಹೇಳ್ತಿದ್ಯಾ? ನೀನು ನಿಜವಾಗ್ಲೂ ಹೋಗ್ತಾ ಇಲ್ವಾ? ಅಮ್ಮ, ನಾನು ಏನು ಹೇಳ್ತೀನಿ ಅದನ್ನೇ ಮಾಡೋದು, ನಾನು ಏನು ಮಾಡ್ತೀನೋ ಅದನ್ನೇ ಹೇಳೋದು, ಮುಲಾಜೆ ಇಲ್ಲ. ಇಲ್ಲಿವರೆಗೂ ಕರ್ಕೊಂಡು ಬಂದು ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್. ನೀವೇನು ಹೊರಡ್ಬೋದು. ಹೋಗ್ಬರ್ತೀನಮ್ಮ, ಹೋಗ್ಬರ್ತೀನಪ್ಪ. ಏನ್ರಿ ಇದೆಲ್ಲ? ಸರಿ ಹೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಹೀಗೆ ಮಾತಾಡ್ತಿದ್ದಾಳಲ್ಲ. ನನ್ನ ಮಗಳು ತುಂಬ ಬುದ್ಧಿವಂತೆ. ಇದೊಂದು ವಿಷಯದಲ್ಲಿ ಯಾಕೆ ಈ ಥರ ಆಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಅವಳನ್ನು ದೇವರೇ ಕಾಪಾಡಬೇಕು. ವೈಜಯಂತಿ, ಏನಾಯ್ತು ನಿನಗೆ? ಊಟ ಮಾಡೋ ತಟ್ಟೆನ್ ಕಿತ್ಕೊಳ್ತಿದ್ಯಾ? ಆದ್ಯ ಊಟ ಮಾಡ್ತಿರೋದು ನಿನ್ ಕಣ್ ಕಾಣಿಸ್ತಿಲ್ವಾ? ಮರ್ಯಾದೆಯಿಂದ ತಟ್ಟೆ ಇಟ್ರೆ ಸರಿ, ಇಲ್ಲ ಅಂದ್ರೆ ವೈದೇಹಿ ಅವರೇ, ಊಟದ ತಟ್ಟೆ ಕಿತ್ಕೊಳ್ಳೋಷ್ಟು ಕೆಟ್ಟವಳಲ್ಲ ನಾನು. ಆದ್ಯ ಅವ್ರಿಗೆ ಬದನೆಕಾಯಿಂದ ಅಲರ್ಜಿ ಇದೆ. ಅದಕ್ಕೆ ಅವ್ರಿಗೆ ಬೇರೆ ಪಲ್ಯ ಕೊಡೋಣ ಅಂತ ಈ ತಟ್ಟೆನ ತೆಗ್ದೆ ಅಷ್ಟೆ. ನಿಮ್ದು ಯಾಕೋ ಬರ್ತಾ ಬರ್ತಾ ಅತಿ ಆಗ್ತಿದೆ ಕಣೆ. ನೀನ್ ಈ ಮನೆ ಕೆಲ್ಸದವಳು,
ಕೆಲ್ಸದೊಳಾಗಿರೋ. ಅದು ಬಿಟ್ಟು ನನ್ನ ಮಕ್ಳಿಗೆ ತಾಯಿ ಆಗಕ್ಕೆ ಬರಬೇಡ. ಅಮ್ಮ ಪ್ಲೀಸ್ ಹಾಗೆಲ್ಲ ಅನ್ಬೇಡಿ. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರೋ ಆದ್ಯ. ಇವಳನ್ನ ಹೀಗೆ ಬಿಟ್ರೆ ತಲೆ ಮೇಲೆ ಕೂತ್ಕೊಳ್ತಾಳೆ. ಅಮ್ಮ ಅವ್ರು ಹೇಳ್ತಾ ಕರೆಕ್ಟು. ನನ್ನ ಚಿಕ್ಕ ವಯಸ್ಸಿಂದನೂ ಬದನೆಕಾಯಿ ಪಲ್ಯ ಅಂದರೆ ಆಗಲ್ಲ. ತಿಂದರೆ ಮೈಯೆಲ್ಲ ಅಲರ್ಜಿ ಆಗುತ್ತೆ, ಫುಲ್ ಒಂಥರ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಆದರೆ ವೈಜಯಂತಿ ಅಮ್ಮಂಗೆ ಗೊತ್ತಿರೋ ವಿಷಯ ನಿಮಗೆ ಗೊತ್ತಿಲ್ಲ ಅಂತಂದರೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನೀವು ಹೇಳಿಲ್ಲ ಅಂದಿದ್ರೆ ಅದನ್ನು ತಿಂದ್ಬಿಡ್ತಿದ್ದೆ ಅಂತ ಅನ್ಸುತ್ತೆ. ನಂಗೆ ಬದನೆಕಾಯಿ ಪಲ್ಯ ತಿಂದರೆ ಹಾಸ್ಪಿಟ್ಲಿಗೆ ಹೋದ್ರೆ ಅಲರ್ಜಿ ಸರಿ ಆಗಲ್ಲ. ಆದ್ಯ ಸಾರಿ, ನಾನು ಯಾವುದೋ ಜ್ಞಾನದಲ್ಲಿ ನಿನ್ಗೆ ಹೇಳೋದನ್ನೇ ಮರ್ತಿದ್ದೆ. ಯಾರ್ದೋ ಮಕ್ಕಳಿಗೆ ತಾನೇ ತಾಯಿ ಅಂತ ಸುಳ್ಳು ಹೇಳ್ಕೊಂಡು ಬಂದರೆ ಇದೇ ಆಗೋದು. ತನ್ನ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋ ಸತ್ಯ ಹೆತ್ತ ತಾಯಿಗೆ ಮಾತ್ರ ಗೊತ್ತಿರತ್ತೆ. ಆ ಸತ್ಯಗಳೇ ಕೊನೆವರೆಗೂ ನನ್ನನ್ನು ನನ್ನ ಮಕ್ಕಳನ್ನು ಕೈ ಹಿಡಿಯತ್ತೆ. ನೀನಂತ ಎಷ್ಟು ಜನ ಬಂದರೂ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅವಳಿಗೆ ಬದನೆಕಾಯಿ ಪಲ್ಯ ಆಗಲ್ಲ, ಅವನಿಗೆ ಪಟಾಕಿ ಆಗಲ್ಲ. ಇನ್ನೂ ಈ ಮನೆಯಲ್ಲಿ ಯಾರ್ಯಾರಿಗೆ ಏನೇನಾಗಲ್ವೋ ಫಸ್ಟು ಸುಹಾಸಿನಿನ ವಿಚಾರಿಸ್ಕೋಬೇಕು. ಅವಳಿಂದನೇ ನನಗಿಷ್ಟೆಲ್ಲ ಅವಮಾನ ಆಗ್ತಾ ಇರೋದು. ಆದ್ಯ ಅವರೇ, ನಾನು ನಿಮಗೋಸ್ಕರ ಬೇರೆ ಪಲ್ಯ ತೊಗೊಂಡು ಬರ್ತೀನಿ ರೀ. ಏನು ಮಾಡ್ತಿದ್ದಾಳೆ ಅವಳ ಗಡದ್ದಾಗ ತಿಂಡಿ ತಿಂದು ಆರಾಮಾಗಿ ಪೇಪರ್ ಓದ್ತಾ ಇದ್ದಾಳೆ. ಭಾವ ಎಲ್ಲಿದ್ದಾರೆ? ಪಾಪ ಅಮ್ಮ, ಅವ್ರ ಅಮ್ಮ ಅಕ್ಕ ಬರ್ತಾಳೇನೋ ಅಂತ ಕಾರಲ್ಲಿ ಅವಾಗ್ಲಿಂದ ಕಾಯ್ತಾ ಇದ್ದಾರೆ. ಇವಳು ನೋಡಿದ್ರೆ ಬರ್ತಾನೆ ಇಲ್ಲ. ಅವ್ರು ನೋಡಿದ್ರೆ ಬೇಜಾರು ಆಗ್ತಿರೋ ಗೊತ್ತಾ. ನನ್ನ ಕಡೆ ನೋಡಿದ್ರೆ ಏನು ಪ್ರಯೋಜನ? ಹೇಳಿದ್ದು ಆಯಿತು, ಕೇಳಿದ್ದು ಆಯಿತು. ಇನ್ನೇನಿದ್ರು ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ ಅಂತ ಕತ್ತು ಹಿಡಿದು ಆಚೆ ದಬ್ಬೇಕಷ್ಟೆ. ಆದರೆ ಏನು ಮಾಡೋದು? ಹಾಗೆ ಮಾಡೋ ಆಗಿಲ್ವಲ್ಲ.